ವೆಲ್ಕಮ್ ಬ್ಯಾಕ್ ಟು ಚಾನಲ್ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 13 ಅತಿ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಬಿಗ್ ಬಾಸ್ ಪ್ರಸಾರವಾಗಬೇಕು ಎಂದರೆ 2 ಅಥವಾ 3 ಧಾರಾವಾಹಿಗಳು ಮುಕ್ತಾಯವಾಗಬೇಕು. ಹಾಗೆಯೇ ಈ ಬಾರಿಯೂ ಕೂಡ 2 ಧಾರಾವಾಹಿಗಳು ಮುಕ್ತಾಯವಾಗುತ್ತಿವೆ. ಆ 2 ಧಾರಾವಾಹಿಗಳು ಯಾವುದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6ರಿಂದ ರಾತ್ರಿ 10:30ರವರೆಗೆ ಧಾರಾವಾಹಿಗಳು ಪ್ರಸಾರವಾಗುತ್ತದೆ. ಅದರಲ್ಲಿ 2 ಧಾರಾವಾಹಿಗಳು ಅಂತಿಮ ಘಟ್ಟಕ್ಕೆ ತಲುಪಿದೆ. ಅದರಲ್ಲಿ ಮೊದಲ ಧಾರಾವಾಹಿ ಸಂಜೆ 6:30ಕ್ಕೆ ಪ್ರಸಾರವಾಗುವಂತಹ ಪ್ರೇಮಕಾವ್ಯ. ಹೌದು, ಪ್ರೇಮಕಾವ್ಯ ಧಾರಾವಾಹಿ ತನ್ನ ಕಥೆಗೆ ವಿದಾಯವನ್ನು ತಿಳಿಸಲಿದೆ. ಶುರುವಾಗಿ 1 ವರ್ಷವಾಗಿದೆ. 350ಕ್ಕಿಂತ ಹೆಚ್ಚು ಸಂಚಿಕೆಗಳನ್ನು ಕೂಡ ಮುಗಿಸಿದೆ. ಈ ಧಾರಾವಾಹಿ ಬಿಗ್ ಬಾಸ್ಗೋಸ್ಕರ ದಾರಿಯನ್ನು ಮಾಡಿಕೊಳ್ಳಲಿದೆ ಹಾಗೂ ಇದರ ಕೊನೆಯ ಚಿತ್ರೀಕರಣವನ್ನು ಕೂಡ ಮುಗಿಸಿದ್ದು ಶೀಘ್ರದಲ್ಲೇ ತನ್ನ ಕಥೆಗೆ ವಿದಾಯವನ್ನು ತಿಳಿಸಲಿದೆ. ಹಾಗೂ 2ನೇ ಧಾರಾವಾಹಿ ಭಾರ್ಗವಿ LLP ರಾತ್ರಿ 10 ಗಂಟೆಗೆ ಪ್ರಸಾರವನ್ನು ಕಾಣುತ್ತದೆ. ಶುರುವಾಗಿ 1.5 ವರ್ಷವಾಗಿದೆ. 400ಕ್ಕಿಂತ ಹೆಚ್ಚು ಸಂಚಿಕೆಗಳನ್ನು ಕೂಡ ಮುಗಿಸಿದೆ. ಈ ಧಾರಾವಾಹಿ ಮೊದಲು 8:30ಕ್ಕೆ ಪ್ರಸಾರವನ್ನು ಕಾಣ್ತಾ ಇತ್ತು. ಅದಾದ ಮೇಲೆ 9:30ಕ್ಕೆ ಬಂತು. ಅದಾದ ಮೇಲೆ 10 ಗಂಟೆಗೆ ಬಂತು. ಬರೋಬ್ಬರಿ 3 ಸಾರಿ ತನ್ನ ಸಮಯವನ್ನು ಬದಲಾವಣೆ ಮಾಡಿಕೊಂಡು ತನ್ನ ಕಥೆಗೆ ವಿದಾಯವನ್ನು ತಿಳಿಸಲಿದೆ. ಹಾಗೂ ಬಿಗ್ ಬಾಸ್ ಸೀಸನ್ 13 ಪ್ರಸಾರವಾಗುವುದು ರಾತ್ರಿ 9:30ಕ್ಕೆ. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 9:30ಕ್ಕೆ ಪವಿತ್ರ ಬಂಧನ ಬರುತ್ತಿದೆ. ಹಾಗಾದರೆ ಪವಿತ್ರ ಬಂಧನ ಯಾವ ಸಮಯಕ್ಕೆ ಬರಬಹುದು ಎಂಬುದು ಎಲ್ಲರ ಪ್ರಶ್ನೆ. ಪವಿತ್ರ ಬಂಧನ ಸಂಜೆ 6:30ಕ್ಕೆ ಪ್ರಸಾರವನ್ನು ಕಾಣುತ್ತೆ. ಆಗಸ್ಟ್ 17ರಿಂದ ಬದಲಾದ ಸಮಯದಲ್ಲಿ ಪವಿತ್ರ ಬಂಧನ ಸಂಜೆ 6:30ಕ್ಕೆ. ಒಟ್ಟಾಗಿ ಬಿಗ್ ಬಾಸ್ಗೋಸ್ಕರ 2 ಧಾರಾವಾಹಿಗಳ ಅಂತ್ಯ, 1 ಧಾರಾವಾಹಿಯ ಸಮಯ ಬದಲಾವಣೆ. ಪ್ರೇಮಕಾವ್ಯ ಹಾಗೂ ಭಾರ್ಗವಿ LLP ಅಂತಿಮ ಘಟ್ಟಕ್ಕೆ, ಪವಿತ್ರ ಬಂಧನ ಬದಲಾದ ಸಮಯದಲ್ಲಿ ಸಂಜೆ 6:30ಕ್ಕೆ. ಹಾಗಾದರೆ ಯಾವ ಧಾರಾವಾಹಿ ಮುಗಿಬೇಕಿತ್ತು ಹಾಗೂ ಯಾವ ಧಾರಾವಾಹಿಯ ಸಮಯ ಬದಲಾವಣೆ ಆಗಬೇಕಿತ್ತು? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.